ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಗಿರೀಶ್ ಅವ್ರ ಜೊತೆ ಮಾತಾಡಬೇಕು ಅಂತ ಕಲಾ ಮತ್ತು ಅಜ್ಜಿ ಅನ್ಕೋತಾರೆ. ಅದೇ ಕಾರಣಕ್ಕೆ ಗಿರೀಶ ಮನೆಗೆ ಬಂದಿರುವುದನ್ನು ತಿಳ್ಕೊಂಡಂತಹ ಕಲಾ ಮತ್ತು ಅಜ್ಜಿ ಅಡುಗೆ ಮನೆಗೆ ಹೋಗಿ ಗಂಟೆ ಬಾರಿಸ್ತಾರೆ. ಗಂಟೆ ಸದ್ದಾಗ್ತಿದ್ದಾಗೆ ಗಿರೀಶ್ ಅವ್ರಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಯಾರಿಗೂ ಕೂಡ ಗೊತ್ತಾಗದೆ ಹಿತ್ತಲಿಗೆ ಹೋಗ್ತಾರೆ ಗಿರೀಶ್ ಅವರು. ಅಮ್ಮ ಮತ್ತು ಅತ್ತಿಗೆಯನ್ನು ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ. ಯಾಕಂದರೆ ತುಂಬ ದಿನಗಳಾಗಿತ್ತು ಭೇಟಿ ಮಾಡಿ ಮಾತಾಡಿ. ಜೊತೆಗೆ ಇದರಲ್ಲಿ ಕಲಾವರು ಕೂಡ ಕ್ಷಮೆ ಕೇಳ್ತಾರೆ ಗಿರೀಶ್ ಅವ್ರ ಹತ್ರ. ನಂತರ ಅಯ್ಯೋ ಅದಕ್ಕೆ ಏನದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ರ, ನನ್ಗೆ ಯಾಕೆ ಕ್ಷಮೆ ಕೇಳ್ತಿದ್ರ, ಆ ರೀತಿ ಏನೂ ಇಲ್ಲ, ಅಮ್ಮು ತುಂಬ ಚೆನ್ನಾಗಿದ್ದಾಳೆ ಪಾಪ, ಅಮ್ಮು ಜೊತೆ ಮಾತಾಡಿ ಅಂತೆಲ್ಲ ಮಾತನಾಡ್ತಿರ್ತಾರೆ. ಇದರ ನಡುವೆ ವೀಣಾ ಮತ್ತು ಪ್ರಿಯಾ ಅವರು ಗಿರೀಶ್ ಅವ್ರು ಎಲ್ಲಿ ಅಂತ ಅಂದ್ಕೊಂಡಿದ್ದೆ ಹಿತ್ತಲಿಗೆ ಬರ್ತಾರೆ. ಈ ಕಡೆ ಅತ್ತೆ ಅಂತ ಹೇಳಿ ಕರೀತಿದ್ದಾಗೇ ಯಾರದು ಅತ್ತೆ ಅಂತ ಕರೀತಿರೋದು ಅಂತ ಹೇಳಿ ಗಿರೀಶ್ ಅವ್ರನ್ನ ಕಲಾವರು ಪ್ರಶ್ನೆ ಮಾಡ್ತಾರೆ. ನನ್ನ ಮೊದಲನೇ ಸೊಸೆ ಬರ್ತದಾಳೆ, ದಯವಿಟ್ಟು ಔಸ್ಕೊಳ್ಳಿ ಅಂತ ಹೇಳಿ ಅಮ್ಮ ಮತ್ತು ಅದಕ್ಕೆ ಇಬ್ಬರನ್ನ ಕೂಡ ಬಟ್ಟೆ ಹಿಂದೆ ಔಸ್ಬಿಡ್ತಾರೆ. ಈ ಕಡೆ ಬಟ್ಟೆ ಒಣಗಾಕ್ತೀನಿ ಅಂತ ಹೇಳಿ ಬಂದಂಥ ಗಿರೀಶ್ ಅವರು ಇಲ್ಲಿ ಅಜ್ಜಿ ಮತ್ತು ಅಕ್ಕಿ ಜೊತೆ ಮಾತಾಡ್ತಿರ್ತಾರೆ. ವೀಣಾ ಮತ್ತು ಪ್ರಿಯಾ ಬಂದ ತಕ್ಷಣ ಅಯ್ಯೋ ನಿಮಗೆ ಪಡವಲ್ಕಾಯಿ ಪಾಯಸ ಬರುತ್ತಾ, ಪ್ರಿಯಾಗೆ ಸ್ವಲ್ಪ ಹೇಳ್ಕೊಟ್ಬಿಡ್ತೀರಾ ಹೇಗೆ ಮಾಡೋದು ಅಂತ ಹೇಳಿ ಗಿರೀಶ್ ಅವರು ಹೇಳ್ತಾರೆ. ಯಾಕೆ ಇವ್ರು ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅಂತ ವೀಣಾ ಅವ್ರಿಗೆ ಡೌಟ್ ಬರುತ್ತೆ. ಬಟ್ ಕೊನೆಗೂ ಕೂಡ ಗಿರೀಶ್ ಅವರು ವೀಣಾ ಅವ್ರ ಕೈಗೆ ಸಿಕ್ ಬೀಳೋದಿಲ್ಲ. ತದನಂತರ ಮನೆಗೆ ಹೋಗ್ತೀನಿ ಅಂತ ವೀಣಾ ಅವರೇನೋ ಮನೆಗೆ ಹೋಗ್ತಾರೆ. ಹೋಳಿ ಹಬ್ಬದ ಸಂಭ್ರಮ ಸಡಗರ. ನಂದಾ ಅವರ ಮನೆಯಲ್ಲಿ ಹೋಳಿ ಹಬ್ಬವನ್ನು ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಯೋಚನೆ ಹಾಕ್ಕೊಂಡಿದ್ದಾರೆ. ಹಾಗಾಗಿ ನಂದಾ ಅವರ ಮನೆಯಲ್ಲಿ ಹೋಳಿನ ರಂಗಿನಾಟ ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ಸಮಯದಲ್ಲಿ ಅಮ್ಮನ ಜೊತೆ ಮಾತಾಡಬೇಕು ಅನ್ನುವ ಆಸೆಯನ್ನು ಫುಲ್ಫಿಲ್ ಮಾಡಿಸೋದಕ್ಕೆ ವಲ್ಲಭ ಮುಂದಾಗ್ತಿದ್ದಾರೆ. ಮುಖಕ್ಕೆ ಬಣ್ಣ ಹಚ್ಕೋ, ಯಾವುದೇ ಕಾರಣಕ್ಕೂ ನೀನು ಅಂತ ಗೊತ್ತಾಗೋದಿಲ್ಲ, ಹೋಗಿ ನಿಮ್ಮಮ್ಮನ ಮಾತಾಡ್ಸ್ಕೊಂಡು ಬಾ ಅಂತ ವಲ್ಲಭ ಹೇಳ್ತಾರೆ. ಮುಖಕ್ಕೆ ನೀಲಿ ಬಣ್ಣವನ್ನು ಸವರಿದ್ದೆ ಅಮ್ಮನ ಮನೆ ಕಳಿಸ್ಕೊಡ್ತಾರೆ. ಅಮ್ಮು ಹೋಗಿ ಅಮ್ಮನ ಜೊತೆ ಮಾತಾಡ್ತಿರ್ತಾಳೆ. ಅಷ್ಟರಲ್ಲಿ ಸೂರ್ಯಕಾಂತ್ ಎಂಟ್ರಿ ಕೊಡ್ತಾರೆ. ಏನಾಗತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.